ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ ಖೈಮಾ ಮಾಡಲಿಕ್ಕೆ 2 ಒನ್ನಿಯನ್ ಕಟ್ ಮಾಡಿಟ್ಟಿದ್ದೀನಿ. ಇದು ಹಸಿ ಮೆಣಸಿನ್ಕಾಯಿ ನಾನು ಇವಾಗ ಮಿಕ್ಸರ್ ಹಾಕಬೇಕು. ಕೊತ್ತಂಬರಿ ಮತ್ತೆ 4-5 ಬೆಳ್ಳುಳ್ಳಿ ಮತ್ತೆ 1 ಇಂಚಷ್ಟು ಅಲ್ಲ ಮತ್ತೆ ಏಲಕ್ಕಿ, ಕರಿಮೆಣಸು, ಲವಂಗ, ಜೀರಿಗೆ, ಇದು ದಾಲ್ಚಿನ್ನಿ ಮತ್ತೆ ಸ್ವಲ್ಪ ಎಲೆ. ಕೆಜಿಯಷ್ಟು ಚಿಕನ್ ಖೈಮಾ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಹೇಗೆ ಮಾಡೋದು ಅಂತ ನೋಡಿ ಬರೋಣ ಬನ್ನಿ. ಹಸಿಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ, ಅಲ್ಲ, ಇದು ನಾನು ಗರಂ ಮಸಾಲ ಮಾಡಿಟ್ಟಿದ್ದೆ, ಅದು ಎಲ್ಲ ಮಿಕ್ಸರ್ ಜಾರಲ್ಲಿ ಹಾಕಿದ್ದೀನಿ. ಇವಾಗ ಮಿಕ್ಸರ್ ಮಾಡ್ಕೊಂಡು ಬರೋಣ. ಕಾಜು ತಗೊಂಡಿದ್ದೀನಿ, ಹೇಗಾಗಬೇಕು. ಎಣ್ಣೆ ಹಾಕ್ತಾ ಇದ್ದೀನಿ. ಈ ಬಟ್ಟಲಿಂದ 1 ಬಟ್ಟಲಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ನಾನು ಇವಾಗ ಎಣ್ಣೆ ಬಿಸಿ ಆಗಬೇಕು. ಇವಾಗ ಎಣ್ಣೆ ಬಿಸಿ ಆಗಿದೆ. ನಾನು ಆನಿಯನ್ ಹಾಕ್ತಾ ಇದ್ದೀನಿ. ಇದು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಟೊಮೆಟೊ ಕಟ್ ಮಾಡಿದ್ದೆ, ಅದು ಹಾಕ್ತಾ ಇದ್ದೀನಿ. ಟೊಮೆಟೊ ಹಣ್ಣು ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾನು ಹಸಿ ಖಾರ ಏನು ಪೇಸ್ಟ್ ಮಾಡಿಟ್ಟಿದ್ದೆಲ್ಲ ಅದು ಹಾಕ್ತಾ ಇದೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಸ್ಮೆಲ್ ಹೋಗ್ಬೇಕು, ಮತ್ತ ಫ್ರೈ ಮಾಡ್ಕೋಬೇಕಾಗ್ತದ. ಇವಾಗ ನಾನು ರುಚಿಗಾಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ಖೈಮಾ ಏನು ಇತ್ತಲ್ಲ ಅದು ಹಾಕ್ತಾ ಇದ್ದೀನಿ ಫ್ರೆಂಡ್. ಇದು ಚೆನ್ನಾಗಿ ನಾನು ಸ್ವಲ್ಪ ಮೇಲಿಂದ ಅಷ್ಟೇ, ಬಹಳ ತೊಳಿಬಾರ್ದು, ಮೇಲಿಂದ ಅಷ್ಟೇ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಇವಾಗ ಹೀಗೆ ಫ್ರೈ ಮಾಡಿ ಹೀಗೆ ಬಿಡ್ಬೇಕು. ಅಂದ್ರೆ ಸ್ವಲ್ಪ ಇದು ನೀರ್ ಬಿಟ್ಟಂಗ ಆಗ್ತದ. ಆಮೇಲೆ ಸ್ವಲ್ಪ ಬಾಯ್ಲ್ ಆಗಿದ್ದು ನೀರ್ ಹಾಕೋಬೇಕಾಗ್ತದ. ನಾನು 1 ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದ್ದೀನಿ, ಬಿಸಿ ಮಾಡಿದ್ದೀನಿ. ಇವಾಗ ಇದು ಮುಚ್ಚಿಡ್ಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ನಾನು ಮಾಡಿದಂತ ಚಿಕನ್ ಖೈಮಾ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕೊಳ್ಳೋಣ. ನೋಡಿ, ಹಸಿ ಕೊತ್ತಂಬರಿ ಹಾಕಿ ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ನಾನು ಸರ್ವಿಂಗ್ ಪ್ಲೇಟಲ್ಲಿ ನಾನು ರೊಟ್ಟಿ ಜೋಡಿ ತಿನ್ಬೋದು, ರೈಸ್ ಜೋಡಿ ತಿನ್ಬೋದು. ಚಿಕನ್ ಖೈಮಾ ಭಾಳ ಟೇಸ್ಟಿ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದೆ.